ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ವ್ಲಾಗ್ಸ್. ಇಷ್ಟು ದಿನ ವೀಡಿಯೋ ಹಾಕೋಕ್ಕಾಗಿಲ್ಲ, ಯಾಕಂತಂದರೆ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಸೊ ಹಾಗಾಗಿ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಹಾಕೋಣ ಅಂತ ಇವಾಗ ವೀಡಿಯೋ ಇಂಟ್ರೋ ಕೊಡ್ತಾ ಇದ್ದೀನಿ. ಯಾಕಂತಂದರೆ ಇವತ್ತಿನ ವೀಡಿಯೋ ಏನು ಅಂತ ಅಂದರೆ, ಫಸ್ಟು ನಾವು ಹೈಸ್ಕೂಲು ಮತ್ತು ಪ್ರೈಮರಿಗೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಒಂದು ಸರ್ಟಿಫಿಕೇಟ್ ಬೇಕಿತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಅದಕ್ಕೆ ವೀಡಿಯೋ ಮಾಡೋಣ, ನಮ್ಮದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ತೋರಿಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಹಳೆ ವೀಡಿಯೋಸ್ ಎಲ್ಲ ತುಂಬ ವೀಡಿಯೋ ಶೂಟ್ ಮಾಡಿದ್ದೀನಿ. ಅದನ್ನು ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ, ಅಂದರೆ ವಾಯ್ಸ್ ಇಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ. ಸೊ ಹಾಗಾಗಿ ವೀಡಿಯೋ ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡ್ತಿರ್ತೀನಿ. ಇನ್ನೊಂದೆರಡು ವೈವಾ ವೀಡಿಯೋ ಇದೆ ನಮ್ಮದು ಡಿಗ್ರಿದು. ಸೊ ಅದನ್ನು ಆ್ಯಡ್ ಮಾಡ್ತೀನಿ. ಕೊನೆವರೆಗೂ ನೋಡಿ, ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ. ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ತುಂಬ ಹತ್ರ ಇದ್ದೀವಿ ನಾವು. ಇವಾಗ 317 ಇದೆ ಸಬ್ಸ್ಕ್ರೈಬರ್ಸು. ಇವಾಗ ಬೇಗ ರೀಚ್ ಮಾಡೋಣ 500 ಸಬ್ಸ್ಕ್ರೈಬರ್ಸ್. ಪ್ಲೀಸ್ ವೀಡಿಯೋ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಇಷ್ಟ ಆಯಿತು ಅಂದರೆ ಮಾತ್ರ ಲೈಕ್ ಮಾಡಿ, ಆಯಿತಾ? ಓಕೆ, ಬನ್ನಿ ಹೋಗೋಣ. ಹಾಯ್, ಇಷ್ಟು ದಿನ ವೀಡಿಯೋನೇ ಬಂದಿಲ್ಲ. ಹಾಯ್, ನಮ್ಮ ಸ್ಕೂಲ್ ಎಲ್ಲ ಬೇಲಿ ಸ್ಕೂಲಿಗೆ ಬಂದು ಎಷ್ಟು ಖುಷಿ ಆಗ್ತೈತೆ. ಎಷ್ಟು ದಿನ ಆದ್ಮೇಲೆ ಬಂದಿದೆಯಾ? ಎಷ್ಟು ವರ್ಷ ಅಂದರೆ ತುಂಬ ವರ್ಷ ಆಯಿತು. ಒಂದು 10 ಇಯರ್ಸ್. 7 ಇಯರ್ಸ್. ವರ್ಷ ಎಷ್ಟು ಖುಷಿ ಆಗ್ತೈತೆ ವರ್ಷ ಕಾಲೇಜಿಗೆ ಸ್ಕೂಲಿಗೆ ಬಂದು. ಇದಕ್ಕಂತೂ ಫೀಲಿಂಗ್ಸು ಎಂಥದ್ದು ಇಲ್ಲ, ಸತ್ಯಣ ಅದು. ಆಗಲೇ ಹೇಳ್ದಂಗೆ ನಾವು ಸ್ಕೂಲಿಗೆ ಬಂದಿದ್ವಿ, ಬಟ್ ಅಲ್ಲಿ ಏನೋ ಒಂದು ಡಾಕ್ಯುಮೆಂಟ್ಸ್ ಬೇಕಿತ್ತು ಅಂತ ಬಂದ್ವಿ. ಆದರೆ ಅಲ್ಲಿ ಓದಿದ್ದೀವಿ ಅನ್ನೋ ಒಂದು ಪ್ರೂಫ್ ಏನೂ ತೊಗೊಂಡೋಗಿರಲಿಲ್ಲ. ಸೊ ಹಾಗಾಗಿ ಮತ್ತೆ ವಾಪಸ್ ಬರಬೇಕಾಯಿತು. ನಮಗಿನ್ನೂ ಸೈಬರಲ್ಲಿ ಕೆಲಸ ಇತ್ತು. ಸೊ ಹಾಗಾಗಿ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಹೋಗ್ಬೇಕು ಅಲ್ಲಿಗೆ. ಒಂದು ವೀಕಲ್ಲಿ ಹೋಗಬೇಕು. ಹೋದಾಗ ವೀಡಿಯೋ ಮಾಡ್ತೀನಿ. ಮತ್ತು ಚರ್ಚ್ ತೋರಿಸ್ತೀನಿ ನಿಮಗೆ, ಎಲ್ಲನೂ ತೋರಿಸ್ತೀನಿ. ನಮ್ಮದು ಏನೇನಿತ್ತು ನಮ್ಮ ಕಾಲೇಜಲ್ಲಿ, ನಮ್ಮ ಚರ್ಚ್ ಒಳಗೆ ಏನೇನಿದೆ ಎಲ್ಲನೂ ತೋರಿಸ್ತೀನಿ. ಬಟ್ ಈ ಸತಿ ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ಅರ್ಜೆಂಟಾಗಿ ನಾವು ಸೈಬರಿಗೆ ಹೋಗ್ತಿತ್ತು. ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಬೋಟಿ ಎಲ್ಲ ಮಾಡ್ತಿದ್ದು ನೆನಪಾಯ್ತಾ? 5 ರೂಪಾಯಿ 3 ಅಲ್ಲ 1 ರೂಪಾಯಿ. ಒಂದಿನಕ್ಕೂ ಇಲ್ಲಿ ಊಟ ಮಾಡಿಲ್ಲ ನಾನು, ಬರೀ ಬಾಕ್ಸ್ ನಾವು ಮಾಡಿದ್ವಿ. ನಾನು ಮಾಡೇ ಇಲ್ಲ. ಸೆಂಡ್ ಆಫಲ್ಲಿ ಒಂದು ಬೋಂಡ ತಿಂದಿದ್ದೆ ವರ್ಷ. ತುಂಬ ವರ್ಷ ಆದಮೇಲೆ ಬರ್ತಾ ಇರೋದು ನಾವು ಇಲ್ಲಿಗೆ. ನಾನಿಲ್ಲಿ ಓದಿದ್ದು 4 to 7th ಇಲ್ಲೇ ಓದಿದ್ದು. ಹೈಸ್ಕೂಲು ಇಲ್ಲೇ ಇದೆ, ಆದರೆ ಮುನ್ಗಡೆ ಇರೋದಿದ್ದು. ಹೈಸ್ಕೂಲಲ್ಲಿದ್ದಾಗ ಮಾತ್ರ ಒಂದು ಸಲ ಬಂದಿದ್ದು ಪ್ರೈಮರಿಗೆ, ಬಿಟ್ಟರೆ ಇನ್ಯಾವತ್ತೂ ಬಂದೇ ಇಲ್ಲ, ಯಾವತ್ತೂ ಹೋಗೇ ಇಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಒಂಥರ ಫೀಲು. ಆಲ್ಮೋಸ್ಟ್ 9 ವರ್ಷ ಆದಮೇಲೆ ನಾವು ಸ್ಕೂಲಿಗೆ ಹೋಗ್ತಾ ಇರೋದು. ಅಲ್ಲಿ ಮ್ಯಾಮ್ಗಳೆಲ್ಲ ಕಂಡಿಡ್ದು ಎಷ್ಟು ಚಂದ ಮಾತಾಡ್ಸಿದ್ರು ಗೊತ್ತಾ. ನೆಕ್ಸ್ಟು ವೈವಾ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಅದೊಂದು ಸ್ವಲ್ಪ ಇತ್ತು ಕ್ಲಿಪ್ಪಿಂಗ್ಸು, ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಯ್, ಏನು ಬಂದಿದ್ದೀರಾ ಕಾಲೇಜಿಗೆ? ಏನು ವೈವಾ ಅಲ್ಲ, ಹುಡುಗಿರು ನೋಡೋಕ್ಕೆ. ನನಗೆ ಕಾಲೇಜ್ ಮುಗಿದ ಮೇಲೆ ಸಖತ್ತು ಹುಷಾರಿರಲಿಲ್ಲ. ಯಾಕಂತಂದರೆ ಏನಂತನೂ ಗೊತ್ತಿಲ್ಲ, ವೆದರ್ ಚೇಂಜು, ನೀರು ಚೇಂಜು, ಫುಲ್ ಶೀತ, ಫುಲ್ ಜ್ವರ ಎಲ್ಲ ಮಾಡಂಗಿಲ್ಲ. ವೈವಾಗೂ ನನಗೆ ಹೋಗೋಕ್ಕಾಗ್ತಿರಲ್ಲ, ಅಷ್ಟು ಹುಷಾರಿರಲಿಲ್ಲ. ಆದರೂ ಸ್ವಲ್ಪ ಮಾತ್ರೆ ಗೀತ್ರೆ ಎಲ್ಲ ತೊಗೊಂಡು ಹೋದ್ವಿ. ನನಗೆ ವಾಯ್ಸೇ ಬರ್ತಾಯಿಲ್ಲ, ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಾನು ಅಂದ್ಕೊಂಡಿದ್ದೆ ಲಾಸ್ಟ್ ಡೇ ವೈವಾ ದಿನ ತುಂಬ ಚೆನ್ನಾಗಿ ವೀಡಿಯೋ ಮಾಡಬೇಕು ಹಂಗೆ ಹಿಂಗೆ ಅಂತ, ಬಟ್ ಏನೂ ಆಗಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ. ಸೊ ಹಂಗಾಗಿ ಆ್ಯಡ್ ಮಾಡ್ತಿದ್ದೀನಿ. ಅಲ್ಲಿ ವೈವಾದ ಹತ್ರ ನನಗೆ ಅಲ್ಲಿ ಹೆಂಗೆ ಮಾತಾಡಬೇಕು ಅಂತಲೂ ಗೊತ್ತಾಗ್ತಿರಲಿಲ್ಲ, ವಾಯ್ಸ್ ಎಲ್ಲ ಫುಲ್ ಹೋಗಿತ್ತು. ಆದರೂ ಹೆಂಗೆ ಮುಗಿಸ್ಕೊಂಡು ಬಂದ್ವಿ. 100ಗೆ 93 ಬಂದಿದೆ ವೈವಾ. ಮುಗಿದಿರೋ ಏಕೈಕ ಹುಡುಗ ನಮ್ಮ ಗ್ರೂಪಲ್ಲಿ. ಹೆಂಗಿತ್ತು? ಹಾಂ, ಸೈಕ್ ಮಾಡಿಬಿಟ್ರು. ಸಂತೂರ್ ಇವತ್ತು ಬಂದಿದ್ದಾರೆ, ಪ್ರಿಪೇರ್ ಆಗ್ತಿದ್ದಾರೆ ವೈವಾಗೆ. ಸಖತ್ತು ಕ್ವಶನ್ಸ್ ಕೇಳ್ತಿದ್ದಾರೆ, ಹಂಗಾಗಿ ಇಲ್ಲಿ ಪ್ರಿಪೇರ್ ಆಗ್ತಿದ್ದಾರಲ್ಲ. ರೋಲ್ ನಂಬರ್ ವೈಸ್ 2 ಬ್ಯಾಚ್ ಮಾಡಿದರು. ಬೆಳಗ್ಗೆ 8:30 11 ಗಂಟೆ ತನಕ ಒಂದು ಬ್ಯಾಚು, ಆಮೇಲೆ ಮಧ್ಯಾಹ್ನ 3 ಗಂಟೆಯಿಂದ ಒಂದು ಬ್ಯಾಚ್ ಮಾಡಿದರು. ಇವ್ರದೆಲ್ಲ ಬೆಳಗ್ಗೆನೇ ಬ್ಯಾಚ್ ಇತ್ತು. ಸೊ ಹಾಗಾಗಿ ಇವರೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ನನಗೇನು ಸ್ವಲ್ಪ ಭಯ ಅನ್ನಿಸ್ಲಿಲ್ಲ. ಇವ್ರದೆಲ್ಲ ಆದಮೇಲೆ ಏನು ಕೇಳ್ತಾರೆ ಅಂತ ಎಲ್ಲ ಐಡಿಯಾ ಇತ್ತು. ಸೊ ಹಂಗಾಗಿ ನಾವು ಸ್ವಲ್ಪ ನೋಡ್ಕೊತಾ ಇದ್ದೀವಿ ಅಷ್ಟೇ. ಹಾಯ್ ಹಾಯ್ ಸೌಂದರ್ಯ. ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ನಮಗೆ.
ಸುಮ್ಮನೆ ಹಿಂದೆ ಬ್ಲಾಗು ಅದು ಇದನ್ನು ಮಾಡಿಕೊಂಡು ಅವಮಾನ ಮಾಡ್ತೀನಿ ನಿಮಗೆ ಚೆನ್ನಾಗಿರಲ್ಲ ನಾನು ಅದ್ರಲ್ಲಿ ಕಮೆಂಟ್ ಹಾಕ್ತಾರೆ ತಳಪತಿ ಸಂತು ಕಿಂಗ್ ಬಾಸ್ ಅಂತ ಯಾರೊಬ್ರು ಹಾಕಿದ್ರೆ ಕಣ ಸಂತು ಆಯ್ತು ಹಾಯ್ ಮಾಡೋಗ್ಲಿ ಇಲ್ಲ ನಿನ್ನೆ ಝೂಮ್ ಆಗ್ತಿರ್ತೀನಿ ಹಂಗೆಲ್ಲ ಮಾಡ್ಕೊಂಡ್ರೆ ಖರಾಬೇ ನೀನು ಹಂಗೆಲ್ಲ ಇದ್ರೆ ಖರಾಬೇ ವೈವಾ ಮುಗಿದಿದ್ದು ನೆಕ್ಸ್ಟ್ ಡೇ ನಾವು ಒಂದು ಕೋರ್ಸಿಗೆ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ ಅದನ್ನೂ ವೀಡಿಯೋ ಮಾಡಿದ್ದೀನಿ ಬಟ್ ಎಡಿಟ್ ಮಾಡೋಕ್ಕೆ ಆಗ್ತಿರಲಿಲ್ಲ ನಿಜವಾಗ್ಲೂ ವಾಯ್ಸ್ ಎಲ್ಲ ಫುಲ್ ಹೋಗಿತ್ತು ಈಗಲೂ ಆಗ್ತಾಯಿಲ್ಲ ಬಟ್ ಯಾವುದೋ ಸ್ವಲ್ಪ ಸ್ವಲ್ಪ ಕೊಡಲೇಬೇಕಲ್ಲ ವಾಯ್ಸ್ ಅಂತ ಕೊಡ್ತಾ ಇದ್ದೀನಿ ಬಂದೈತೆ ಒಂದು 5 ಸಾಕು 7 ಸಾಕು ತಗೊಂಡು ಹೆಚ್ಚು ಮುಗಿತೀನಿ ಹೋಗನೇನ ನೀನು ನಾವು ನೋಡ ಇದು ಅಷ್ಟೇ ಐತೆ ಖಾಲಿ ಪೆನ್ ಯಾರಾದ್ರು ಕೊಡ್ತಾರೆ ಹೇಳಕ್ಕೆ ನೀನು ಓದಕ್ಕೆ ಅಯ್ಯೋ ನಿನ್ನ ಶ್ರೀನಿವಾಸ ಸರ್ ಫಾರ್ಮ್ 2004 ಕಿರಣಿ ಬಾತ್ಕೊಳ್ಳಿ ಅದಕ್ಕೆ ಹೇಳಿದ್ರೆ ಬಾತ್ಕೊಳ್ಳಿ ಕಣೆ ಅದು ಇನ್ನರ್ ಹಾಕ್ಸ್ಕೊಳ್ಳೋಣ ಕಮ್ಮಿ ಆದರೆ ಹಾಕ್ಸ್ಕೊಳ್ಳೋದು ಅಷ್ಟೇ ಹಂಸಣ್ಣದ ಒಂದು ಪಕ್ಷಿನ ಇನ್ನರ್ ಹಚ್ಚೋಣ ಹಚ್ಬಿಡ್ರಿ ಅದೇ ಇಲ್ಲಿ ಒಂದು ಪ್ಲೇಸ್ಗೆ ಹೋಗಿದ್ವಿ ಅಂತ ಅಂದ್ವಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಆಗ್ತಾಯಿದೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಎಷ್ಟು ಅಮೌಂಟು ಏನು ಅಂತ ಸಂತು ಬಾರಲ್ಲ ಆದರೆ ಬರ್ತೀನಿ ಮೇಡಮ್ ಎಲ್ಲೇ ಬರ್ತೀನಿ ಹಂಗೆ ಬರ್ತೀನಿ ಆದರೆ ಇಂಟ್ರೆಸ್ಟ್ ಇದ್ದರೆ ಮನೇಲಿ ಇದ್ದರೆ ಹೆಂಗೆ ಬರ್ತೀನಿ ಗಾಡಿ ಬರ್ತೀನಿ ಅಲ್ಲಿಂದ ಹತ್ರನೇ ನೀವು ಎಷ್ಟು ಏನು ಹಾಂ 2 ಇಲ್ಲಪ್ಪ ಒಂದು 5 ಕಿಲೋಮೀಟ್ರ್ ಇದೆ 5-6 ಕಿಲೋಮೀಟ್ರ್ ಆಯ್ತಾ ಓಡಿ ಬಾಯ್ 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 ಸರದಿ ಮುಂದೆ ಪ್ರಸಾದ ಮುಂದೆ ಸುದು ಬಾಯ್ ಬಾಯ್ ನೀನು ಮುಂದೆ ಬರ್ರಿ ಹಾಂ ಬಾಯ್ ಬಾಯ್ ಏನು ಹಂಗೆ ಕಳ್ಸದ ಬಾಯ್ ಕೀರ್ತನ ಫೈನಲಿ ನಮ್ಮ ವೈವಾನು ಮುಗೀತು ಡಿಗ್ರಿನೂ ಕಂಪ್ಲೀಟ್ ಆಯಿತು ಡಿಗ್ರಿ ಗ್ರ್ಯಾಜುಯೇಟೆಡ್ ಇವಾಗ ನಾವು ಆದರೂ ಇನ್ಮೇಲೆ ಕಾಲೇಜ್ ವೀಡಿಯೋಸ್ ವ್ಲಾಗ್ ಏನೂ ಬರಲ್ಲ ನೆಕ್ಸ್ಟ್ ನಮ್ದು ಏನಿದೆ ಅದು ಅಷ್ಟೇ ವೀಡಿಯೋ ಬರುತ್ತೆ ಇದು ಲಾಸ್ಟ್ ವೀಡಿಯೋ ಅಂತ ಹೇಳೋಕ್ಕೂ ಸಖತ್ ಬೇಜಾರಾಗ್ತೈತೆ ಬಟ್ ರಿಯಾಲಿಟಿ ಅಲ್ವಾ ಸೊ ಹಾಗಾಗಿ ಅಕ್ಸೆಪ್ಟ್ ಮಾಡಲೇಬೇಕು ಇದು ಲಾಸ್ಟ್ ವೀಡಿಯೋ ಕಾಲೇಜ್ದು ಅಷ್ಟೇ ಬಾಯ್ ಕೃತಿಕಾ ಬಾಯ್ ಮಾಡ್ಯಾರ ಬಾಯ್ ಮಾಡ್ತಿದ್ದಾರೆ ಬಾಯ್ ನನಗೆ ಅವಾಗಲೇ ಆಯ್ ಮಾಡಿ ಕೇಳ್ತೀವಿ ಬಾಯ್ ಮಾಡಿ ಕೇಳ್ತೀವಿ ಹಾಯ್ ಇಲ್ಲೇ ಬಾ ಕೃತಿಕಾ ಮುಗೀತು ನೆಕ್ಸ್ಟ್ ನಮ್ಮ ಏರಿಯಾ ಗಣಪ ಬಿಡ್ತಾಯಿದ್ರು ಸೊ ಹಾಗಾಗಿ ಆ ವಿಡಿಯೋನ ಕ್ಲಿಪ್ ಮಿಸ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗಿಂದ ಮೆರವಣಿಗೆ ಸ್ಟಾರ್ಟು ಇದು MRS ತನಕ ಹೋಗಿ ಬರುತ್ತೆ ಗಣಪತಿ ಮತ್ತು ವಾಪಸ್ ಇಲ್ಲಿಗೆ ಬಂದು ಒಳಗೆ ಹೋಗುತ್ತೆ
ಒಂದು 5 ದಿನ ಕಂಟಿನ್ಯೂಸ್ ಗಣಪತಿ ಬಿಟ್ಟಿದ್ದಾರೆ, ಒಂದಾದ್ಮೇಲೆ ಒಂದು ಅದೆಲ್ಲ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.